ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತು ಒಂದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ಇದು ತುಂಬಾ ಗ್ರ್ಯಾಂಡ್ ಡಿಸೈನ್ ಅಂತ ಅನ್ಬೋದು. ಇದು ನಿಮಗೆ ಹೆವಿ ಸ್ಯಾರಿ ಇರುತ್ತಲ್ವ, ಹೆವಿ ಬಾರ್ಡರ್ ಸ್ಯಾರೀಸಿಗೆಲ್ಲ ತುಂಬಾ ಸೂಟ್ ಆಗುವಂತಹ ಡಿಸೈನು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ಸ್ಯಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, ಇಲ್ಲಿ 6 ದಾರ ತೊಗೊಂಡಿದ್ದೀನಿ, ತುದಿಗೆ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ನಾನು ಬಳಸ್ತಿರೋ ಅಂಥದ್ದು ನೀಡಲ್ ನಂಬರ್ 10 0.75 mm ಕ್ರೋಶ. ಹೀಗೆ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಫಸ್ಟ್ ಒಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಪಕ್ಕದಲ್ಲಿ ಇನ್ನೊಂದು ಲಾಕ್. ಸೊ ನಾನು ಇಲ್ಲಿ ಒಟ್ಟು 2 ಲಾಕ್ ಮಾಡ್ಕೊಳ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ. ಮತ್ತೆ 4 ಚೈನ್ ಹಾಕೊಳ್ಳೋಣ. ಅದು ಬಟ್ಟೆ ಮೇಲೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್. ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಮತ್ತೆ 4 ಚೈನ್ ಹಾಕೊಳ್ಳೋಣ. ಬಟ್ಟೆಗೆ ಎಲ್ಲಿಗೆ ಡಿಸ್ಟೆನ್ಸ್ ಬರುತ್ತೆ ಚೆಕ್ ಮಾಡಿ, ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋದು. ಮತ್ತೆ 4 ಚೈನ್ ಹಾಕೊಳ್ಳೋದು. ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಹೀಗೆ ಲಾಕ್ ಮಾಡ್ಕೊಳ್ಳೋದು. ನೋಡಿ, ನಾನು ಸ್ಟಾರ್ಟಿಂಗ್ 2 ಸಲ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ 4 ಚೈನ್ನ 4 ಸಲ ಹಾಕ್ಕೊಂಡಿದ್ದೀನಿ. ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಈ ಥರ ಬೀಡ್ ಬಳಸ್ತಿದ್ದೀನಿ. ನೋಡಿ, ಬೀಡ್ ಇನ್ಸರ್ಟ್ ಮಾಡಿ ಫಸ್ಟ್ ಬೀಡ್ ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ ಫ್ಲವರ್ ಬೀಡ್ ಬಳಸ್ತಿದ್ದೀನಿ, ನೀವು ಅಷ್ಟೇ ಫ್ಲವರ್ ಬೀಡ್ ಆದರೂ ಆಯಿತು, ಯಾವುದಾದ್ರೂ ಆಯಿತು. ಈ ಥರ ಬೀಡ್ ಬಳಸಿ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ ಹಾಕೊಳ್ಳೋದು. ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 4 ಚೈನ್. ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ, ಅಲ್ಲಿಗೆ ಒಂದು ಲಾಕ್. ಮತ್ತೆ 4 ಚೈನ್ ಹಾಕೊಳ್ತೀನಿ. ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ, ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 4 ಚೈನ್. ಇದೇ ಥರ ನಾನಿಲ್ಲಿ 6 ಸಲ 4 ಚೈನ್ ಹಾಕ್ಕೊಳ್ತೀನಿ. ಬೇಸಿಕ್ ಸ್ಟೆಪ್ ಹೀಗೇನೆ, ತುಂಬಾ ಈಸಿ. ಬರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಹಾಗೆ ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳೋ ಅಂಥದ್ದು. ನೋಡಿ, 4 ಸಲ ಆಗಿದೆಯಲ್ಲ, ಇನ್ನೂ 2 ಸಲ 4 ಚೈನ್ ಹಾಕ್ಕೊಳ್ಳೋಣ. ಬಟ್ಟೆಗೆ ಎಲ್ಲಿಗೆ ಡಿಸ್ಟೆನ್ಸ್ ಬರುತ್ತೆ ನೋಡಿ, ಲಾಕ್ ಮಾಡ್ಕೊಳ್ಳೋದು. ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. ನೋಡಿ, ಒಟ್ಟು ಇಲ್ಲಿ 6 ಸಲ 4 ಚೈನ್ ಹಾಕಿದ್ದೀನಲ್ಲ. ಮತ್ತೆ ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿ ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ, ಹೀಗೆ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋದು. ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ, ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋದು. ಈಗ ಮತ್ತೆ 6 ಸಲ 4 ಚೈನ್ ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗ್ ಮಾತ್ರ 4 ಸಲ 4 ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತೆ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿರೋದು. ಮತ್ತೆ ನೋಡಿ, 6 ಸಲ 4 ಚೈನ್ ಹಾಕಿದ್ದೀನಿ. ಮತ್ತೆ ಒಂದು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋದು. ಮತ್ತೆ ಈಗ 6 ಸಲ 4 ಚೈನ್ ಹಾಕೊಳ್ಳೋದು. ಹೀಗೆ ಬೇಸಿಕ್ ಲೈನ್ನ ಕಂಟಿನ್ಯೂ ಮಾಡ್ತಾ ಬರಬೇಕು. ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಮಾತ್ರ 4 ಚೈನ್ನ 4 ಸಲ ಹಾಕೊಳ್ಳೋದು. ಮತ್ತು ಮಿಡಲಲ್ಲೆಲ್ಲ 6 ಸಲ, ಮತ್ತು ಮಿಡಲಲ್ಲೆಲ್ಲ
6 ಸಲ 4 ಚೈನ್ ಹಾಕ್ಕೊಳ್ತಾ ಬರಬೇಕು. ಹೀಗೆ ನೀವು ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ತಾ ಬನ್ನಿ. ನಾನು ಸ್ವಲ್ಪ ಡಿಸ್ಟೆನ್ಸ್ವರೆಗೂ ಹೀಗೆ ಹಾಕ್ಕೊಳ್ತಾ ಬರ್ತೀನಿ. ಈಗ ನೋಡಿ ಎಂಡಲ್ಲಿ 4 ಸಲ 4 ಚೈನ್ ಹಾಕಿದ್ದೀನಿ. ಇಲ್ಲಿ ನೋಡಿ 4 ಚೈನ್ ಹಾಕಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಡಿಸ್ಟೆನ್ಸ್ ಚೆಕ್ ಮಾಡಿ ಹೀಗೆ ಲಾಕ್ ಮಾಡ್ಕೋಬೇಕು. ಮತ್ತು 2 ಅಥವಾ 3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಇದು ಬೇಸಿಕ್ ಲೈನ್ ತುಂಬಾ ಸಿಂಪಲ್ಲು. ಸ್ಟಾರ್ಟಿಂಗ್ ಒಂದು ಲಾಕ್ ಮಾಡಿ ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು 4 ಚೈನ್ ಹಾಕಿ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಲಾಕ್ ಮಾಡಬೇಕು. ಇದೇ ಥರ ಟೋಟಲು 4 ಸಲ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಮತ್ತು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಂಡಿರೋದು. ಮತ್ತು 6 ಸಲ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ. ಮತ್ತು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋದು. ಹೀಗೆ 6 ಸಲ 4 ಚೈನ್ ಹಾಕ್ತಾ ಕಂಟಿನ್ಯೂ ಮಾಡ್ತಾ ಬರಬೇಕು. ಎಂಡಲ್ಲಿ ಮತ್ತೆ 4 ಸಲ 4 ಚೈನ್ ಹಾಕಿ ಎಂಡ್ ಮಾಡ್ಕೊಂಡಿದ್ದೀನಿ. ಬೇಸಿಕ್ ಸ್ಟೆಪ್ ಇಷ್ಟೇ, ತುಂಬಾ ಸಿಂಪಲ್ಲು. ಬನ್ನಿ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ನೋಡೋಣ. ಈ ಸ್ಟೆಪ್ಪಿಗೂ ನಾನು ಸೇಮ್ ಕಲರ್ ದಾರನೇ ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಸ್ಟಾರ್ಟಿಂಗ್ 2 ಲಾಕ್ ಹಾಕಿದ್ದೀನಲ್ಲ, ಅದರಲ್ಲಿ ಮೊದಲನೇ ಲಾಕ್ ಮೇಲೆ ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತು ಅದ್ರ ಪಕ್ಕ ಸಿಂಗಲ್ ಲಾಕ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಇನ್ನೊಂದು ಲಾಕ್. ಮತ್ತು ಈಗ 4 ಚೈನ್ ಹಾಕ್ಕೊಳ್ಳೋಣ. ಫಸ್ಟ್ ಸ್ಟೆಪ್ಪಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀವಲ್ಲ ಅದೇ ಪಾಯಿಂಟಿಗೆ ಅದೇ ಲಾಕ್ ಮೇಲೆ ನಾವೀಗ ಮತ್ತೆ ಒಂದು ಲಾಕ್ ಮಾಡ್ಕೊಳ್ಳೋದು. ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. ಮತ್ತೆ 4 ಚೈನ್ ಹಾಕಿದ್ದೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಮತ್ತೆ 4 ಚೈನ್, 2 ಸಲ 4 ಚೈನ್ ಹಾಕ್ತಾಯಿಲ್ಲ, ಮತ್ತೆ 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿದ್ದೀವಲ್ಲ 4 ಚೈನು ಅದೇ ಪಾಯಿಂಟ್ಗೆ ಮೇಲೆ ನಾನು ಮತ್ತೆ ಲಾಕ್ ಮಾಡ್ಕೊಳ್ತೀನಿ. ನಾಲ್ಕು ಚೈನ್ ಹಾಕಿ ಮುಂಚೆ ಲಾಕ್ ಮಾಡಿದ್ದೀವಲ್ಲ 4 ಚೈನು ಅದೇ ಪಾಯಿಂಟಿಗೆ ಮತ್ತೆ ಲಾಕ್ ಮಾಡ್ಕೊಳ್ಳೋದು. ನೋಡಿ ನೀಡಲ್ ಮೇಲೆ 2 ಸಲ ದಾರ ತಂದು ಈ ಬೀಡ್ ಬ್ಯಾಕ್ ಸೈಡ್ ಇರುವಂಥ ಥ್ರೆಡ್ಗೆ ಹೋಗಿ ಆ ಗ್ಯಾಪಿಂದ ಮತ್ತೆ ಒಂದು ದಾರ ತರಬೇಕು. ಈಗ ನೀಡಲ್ ಮೇಲೆ ನೋಡಿ 3 ದಾರ ಕಾಣ್ತಾ ಇದೆಯಲ್ಲ, ಈಗ ನಾವಿಲ್ಲಿ ಟ್ರಿಪಲ್ ಕ್ರೋಶೆಟ್ನ ಹಾಕ್ಕೋಬೇಕು. 2ಕ್ಕೆ 1, 2ಕ್ಕೆ 1, 2ಕ್ಕೆ 1. ಮತ್ತು ನೀಡಲ್ ಮೇಲೆ 2 ಸಲ ದಾರ ತರೋದು, ಬೀಡ್ ಬ್ಯಾಕ್ ಸೈಡ್ ಇರುವಂಥ ಥ್ರೆಡ್ಡಿಗೆ ಹೋಗಿ ಆ ಗ್ಯಾಪಲ್ಲಿ ದಾರಾನ ತಂದು ಹೀಗೆ ನೋಡಿ ನೀಡಲ್ ಮೇಲೆ 4 ದಾರ ಇರುತ್ತಲ್ಲ, 2ಕ್ಕೆ 1, 2ಕ್ಕೆ 1, 2ಕ್ಕೆ 1 ಹೀಗೆ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊತಾ ಬರಬೇಕು. ಸ್ಟಾರ್ಟಿಂಗ್ ಅಷ್ಟೇ ನಮಗೆ ಬೀಡ್ ಬ್ಯಾಕ್ ಸೈಡು ಹೀಗೆ ನೀಡಲ್ ಹಾಕಿ ದಾರ ತೆಗಿಯೋಕ್ಕೆ ಕಷ್ಟ ಆಗುತ್ತೆ, ಆಮೇಲಿಂದ ಈಸಿಯಾಗಿ ಹಾಕೋಬೋದು. ಹೀಗೆ ಆ ಬೀಡ್ ಬ್ಯಾಕ್ ಸೈಡು ಎಷ್ಟು ಟ್ರಿಪಲ್ ಕ್ರೋಶೆಟ್ ಇಡಿಸುತ್ತೋ ಅಷ್ಟನ್ನು ಹಾಕ್ಕೊಳ್ತಾ ಬರಬೇಕು. ನೀವು ಇದೇ ಬೀಡನ್ನ ಬಳಸಬೇಕು ಅಂತಿಲ್ಲ, ಫ್ಲವರ್ ಬೀಡನ್ನ ಬಳಸ್ಕೊಳ್ಳಿ ಅಷ್ಟೇ. ನೀವು ಸ್ವಲ್ಪ ಅಗ್ಲನೇದೇನಾದ್ರು ಬೀಡ್ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಟ್ರಿಪಲ್ ಕ್ರೋಶೆಟ್ನ ಇಡಿಸುತ್ತೆ. ನೀಡಲ್ ಮೇಲೆ 2 ಸಲ ದಾರ ತಂದು ಬೀಡ್ ಬ್ಯಾಕ್ ಸೈಡ್ ಇರುವಂತಹ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರ ತಂದು ಟ್ರಿಪಲ್ ಕ್ರೋಶೆಟ್ನ ಮಾಡಬೇಕು. ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ, 3 ಸ್ಟೆಪ್ಪಲ್ಲಿ ಬರೋವಂತಹ ಡಿಸೈನ್ ಇದು. ಇದನ್ನು ನೀವು ಹೆವಿ ಸ್ಯಾರೀಸ್ಗೆಲ್ಲ ಹಾಕ್ಕೋಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ.
ಎರಡಕ್ಕೆ ಒಂದು, ಎರಡಕ್ಕೆ ಒಂದು, ಎರಡಕ್ಕೆ ಒಂದು. ನೋಡಿ 15 ಟ್ರಿಪಲ್ ಕ್ರೋಶೆಟ್ ಆಗಿದೆ. ಹೀಗೆ ಇಟ್ಕೊಂಡು 4 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿದ್ದೀವಲ್ಲ ಅದೇ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಒಂದು ಆರ್ಚ್ ಫಾರ್ಮೇಷನ್ ಆಗುತ್ತೆ. ಈಗ ಮತ್ತೆ 4 ಚೈನ್ ಹಾಕ್ಕೋಬೇಕು. ಎಲ್ಲೆಲ್ಲಿ 4 ಚೈನ್ ಇದೆ ಅಲ್ಲ ಅಲ್ಲೆಲ್ಲ 4 ಚೈನ್ ಹಾಕಿ ಹಿಂದೆ ಎಂಡ್ ಮಾಡಿರುವಂತಹ ಪಾಯಿಂಟಿಗೆ ಹೋಗಿ ಲಾಕ್ ಮಾಡ್ಕೋಬೇಕು. ಅಂದರೆ 4 ಚೈನ್ನ ಎಂಡ್ ಮಾಡಿದ್ದೀವಲ್ಲ ಅದೇ ಪಾಯಿಂಟ್ಗಳಿಗೆ ಹೋಗಿ ಮತ್ತೆ ಲಾಕ್ ಮಾಡ್ಕೊಳ್ಳೋದು. ನೋಡಿ ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. ಇಲ್ಲಿ 4 ಚೈನ್ ಹಾಕಿ ಎಂಡ್ ಮಾಡಿದ್ದೀವಲ್ಲ ಆ ಪಾಯಿಂಟಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ಮತ್ತೆ 4 ಚೈನ್ ಹಾಕ್ಕೊಳ್ಳೋದು. ಮತ್ತೆ 4 ಚೈನ್ ಹಾಕಿ ಹಿಂದಿನ ಪಾಯಿಂಟಲ್ಲಿ ಏನು ಮಾಡಿದ್ದೀನಲ್ಲ ಆ ಪಾಯಿಂಟಿಗೆ ಹೋಗಿ ಲಾಕ್ ಮಾಡೋಣ. ಮತ್ತೆ 4 ಚೈನ್. ಮತ್ತೆ ಪಾಯಿಂಟ್ ಎಂಡ್ ಮಾಡಿದೆಯಲ್ಲ ಆ ಲಾಕಿಗೆ ಹೋಗಿ ಒಂದು ಲಾಕ್. ನೋಡಿ ಸ್ಟೆಪ್ ಹೀಗೆ ಬರುತ್ತೆ. ಇಲ್ಲಿ ನೋಡಿ ಮತ್ತೆ 4 ಚೈನ್ ಗ್ಯಾಪ್ನ ಬಿಡಬೇಕು. ನೀಡಲ್ ಮೇಲೆ 2 ಸಲ ದಾರ ತಂದು ಬೀಡ್ ಬ್ಯಾಕ್ ಸೈಡ್ ಇರುವಂತಹ ಥ್ರೆಡ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ಮತ್ತೊಂದು ದಾರ ತರಬೇಕು. ಥ್ರೆಡ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಥ್ರೆಡ್ನ ತಗೊಳ್ಳಿ. ಒಂದು ಸಲ ತಗೊಳ್ಳೋವರೆಗೂ ಅಷ್ಟೇ. ಹೀಗೆ ನೋಡಿ ಬೀಡ್ ಬ್ಯಾಕ್ ಸೈಡ್ ಇರುವಂಥ ಥ್ರೆಡ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರ ತರಬೇಕು. ಈಗ ನೋಡಿ ನೀಡಲ್ ಮೇಲೆ 4 ದಾರ ಇದೆ ಅಲ್ಲ, 2ಕ್ಕೆ 1, 2ಕ್ಕೆ 1 ಹಾಗೆ 2ಕ್ಕೆ 1 ಹೀಗೆ ಟ್ರಿಪಲ್ ಕ್ರೋಶೆಟ್ನ ಮಾಡ್ತಾ ಬರಬೇಕು. ಆ ಗ್ಯಾಪಲ್ಲಿ ಎಷ್ಟು ಹಿಡಿಸುತ್ತೋ ನೋಡಿ. ಆ್ಯಕ್ಚುಲಿ ಫಸ್ಟ್ ಬೀಡ್ ಬ್ಯಾಕ್ ಸೈಡ್ ಇರುವಂಥ ಥ್ರೆಡ್ ಗ್ಯಾಪಲ್ಲಿ ನಮಗೆ 15 ಟ್ರಿಪಲ್ ಕ್ರೋಶೆಟ್ ಹಿಡಿಸಿದೆ. ಸೊ ಇಲ್ಲೂ ನಾವು 15 ಟ್ರಿಪಲ್ ಕ್ರೋಶೆಟ್ಸ್ನ ಹಾಕ್ಕೋಬೇಕು. ಏನಕ್ಕಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ನಮಗೆ 15 ಬಂದ್ರೇ ಡಿಸೈನ್ ಲುಕ್ ಚೆನ್ನಾಗಿ ಬರುತ್ತೆ. ನೀಡಲ್ ಮೇಲೆ 2 ಸಲ ದಾರ ತಂದು ಬೀಡ್ ಬ್ಯಾಕ್ ಸೈಡ್ ಇರುವಂಥ ಥ್ರೆಡ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ಮತ್ತೆ ಒಂದು ದಾರ ತರಬೇಕು. ಆಗ ನೋಡಿ ನೀಡಲ್ ಮೇಲೆ 4 ದಾರ ಬರುತ್ತೆ. ಆಗ ನಾವು 2 ದಾರಕ್ಕೆ ಒಂದೊಂದು 2 ಲೂಪಿಗೆ ಒಂದೊಂದು ಸಲ ದಾರಾನ ಪಾಸ್ ಮಾಡಬೇಕು. ಅಂದರೆ ಟ್ರಿಪಲ್ ಕ್ರೋಶೆಟ್ನ ಹಾಕ್ತಾ ಬರಬೇಕು. ಈಗ ನೋಡಿ 4 ಥ್ರೆಡ್ ಇದೆ ಅಲ್ಲ, 2ಕ್ಕೆ 1, 2ಕ್ಕೆ 1 ಹಾಗೆ 2ಕ್ಕೆ 1 ಹೀಗೆ ಇದರೊಳಗೆ 15 ಟ್ರಿಪಲ್ ಕ್ರೋಶೆಟ್ನ ಹಾಕ್ತಾ ಬರೋಣ. ನೋಡಿ ಈಗ 15 ಟ್ರಿಪಲ್ ಕ್ರೋಶೆಟ್ ಆಗಿದೆ. ಈಗ 4 ಚೈನ್ ಹಾಕಿ ಎಂಡ್ ಮಾಡಿದ್ದೀವಲ್ಲ ಅಲ್ಲಿ ಹೋಗಿ ಹೀಗೆ ಎಂಡ್ ಮಾಡ್ಕೋಬೇಕು. ಮತ್ತೆ 4 ಚೈನ್ ಹಾಕ್ಕೊಳ್ಳೋದು. 4 ಚೈನ್ ಎಂಡ್ ಮಾಡಿದ್ದೀವಲ್ಲ ಆ ಪಾಯಿಂಟಿಗೆ ಹೋಗಿ ಮತ್ತೆ ಲಾಕ್ ಮಾಡ್ಕೊಳ್ಳೋದು. ಹೀಗೆ 4 ಚೈನ್ ಇರೋ ಕಡೆ 4 ಚೈನ್ ಹಾಕಿ ಹೀಗೆ ಎಂಡ್ ಮಾಡ್ಕೋಬೇಕು. ಬೀಡ್ ಬ್ಯಾಕ್ ಸೈಡ್ ಇದೆಯಲ್ಲ ಇಲ್ಲಿ ಮಾತ್ರ ಗ್ಯಾಪ್ ಇಟ್ಟು ಇಲ್ಲಿಂದನೇ ನಾವು ಟ್ರಿಪಲ್ ಕ್ರೋಶೆಟ್ನ ಹಾಕ್ತಾ ಬರಬೇಕು. ಹೀಗೆ ಫಸ್ಟ್ ಸ್ಟೆಪ್ ಹಾಕಿದ್ದೀನಲ್ಲ ಅಲ್ಲಿವರೆಗೂ ಹೀಗೆ ಕಂಟಿನ್ಯೂ ಮಾಡ್ತಾ ಬರ್ತೀನಿ. ನೀವು ಸೀರೆ ಪೂರ್ತಿ ಹೀಗೆ ಕಂಟಿನ್ಯೂ ಮಾಡ್ತಾ ಬನ್ನಿ. ನೋಡಿ ಈಗ ಎಂಡಲ್ಲಿ 4 ಚೈನ್ ಹಾಕ್ಕೊಳ್ತೀನಿ. ನಾಲ್ಕು ಚೈನ್ ಹಾಕಿ 4 ಚೈನ್ ಎಂಡ್ ಮಾಡಿದ್ದೀವಲ್ಲ ಅದೇ ಗ್ಯಾಪಿಗೆ ಹೋಗಿ ಹೀಗೆ ಒಂದು ಲಾಕ್ ಮಾಡ್ಕೊಳ್ಳೋದು. ಮತ್ತು 2 ಅಥವಾ 3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ನೋಡಿ ಸೆಕೆಂಡ್ ಸ್ಟೆಪ್ ಹೇಗೆ ಬಂದಿದೆ ಅಂತೇಳಿ.
ಬನ್ನಿ ಈಗ ನೆಕ್ಸ್ಟ್ ಸ್ಟೆಪ್ ಹಾಕೋಣ. ಇದಕ್ಕೆ ನಾನು ಕಾಂಟ್ರಾಸ್ಟ್ ಕಲರ್ನ ಬಳಸ್ತೀನಿ. ಇಲ್ಲಿ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದೀನಲ್ಲ, ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಸ್ವಲ್ಪ ಲೈಟ್ ಕಲರ್ನ ಯೂಸ್ ಮಾಡೋಣ. ನೋಡಿ, ನಾನು ಇಲ್ಲಿ ಥರ್ಡ್ ಸ್ಟೆಪ್ಪಿಗೆ ಕನಕಾಂಬರ ಕಲರ್ ದಾರನ ಬಳಸ್ತಾ ಇದ್ದೀನಿ. ಬ್ಲ್ಯಾಕಿಗೆ ಕಾಂಟ್ರಾಸ್ಟ್ ಆಗಿರುತ್ತೆ, ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ. ನಾನು ಸೆಕೆಂಡ್ ಸ್ಟೆಪ್ ಲಾಕ್ ಮಾಡಿದ್ನಲ್ಲ, ಆ ಪಾಯಿಂಟಿಗೆ ಹೋಗಿ ಈ ಥ್ರೆಡ್ನ ಲಾಕ್ ಮಾಡ್ಕೊಳ್ತೀನಿ. ಫಸ್ಟ್ಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಫಸ್ಟ್ಗೆ ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನ್ ಹಾಕ್ಕೊಳ್ಳೋದು. ಮೂರು 4 ಹಿಂದಿನ ಸ್ಟೆಪ್ ಲಾಕ್ ಮಾಡಿದ್ವಲ್ಲ, ಆ ಲಾಕಿಗೆ ಹೋಗಿ ಮತ್ತೆ ಲಾಕ್ ಮಾಡ್ಕೊಳ್ಳೋದು. 4 ಚೈನ್ ಏನು ಮಾಡಿದ್ವಲ್ಲ, ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳೋದು. ಮತ್ತು 4 ಚೈನ್ ಹಾಕ್ಕೊಳ್ಳೋದು. ಹಿಂದಿನ ಗ್ಯಾಪ್ ಎಂಡ್ ಮಾಡಿರೋಂತಹ ಪಾಯಿಂಟ್ಗೆ ಹೋಗಿ ಅಲ್ಲಿ ಮತ್ತೆ ಈ 4 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ 2 ಸಲ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಲ್ಲ. ಈಗ ನೀಡಲ್ ಮೇಲೆ ಒಂದು ಸಲ ದಾರ ತಂದು ಇಲ್ಲಿ ನೋಡಿ 4 ಚೈನ್ ಹಾಕಿದ್ದೀವಲ್ಲ, ಆ ಗ್ಯಾಪು ಮತ್ತು ಇಲ್ಲಿ ಟ್ರಿಪಲ್ ಕ್ರೋಶೆಟ್ದು ಮೊದಲನೇ ಕಂಬ ಇದೆಯಲ್ಲ, ಅದಕ್ಕೆ 2 ಕಂಬದ ಮಧ್ಯೆನೂ ಹೋಗಿ ಹೀಗೆ ದಾರಾನ ತಂದು ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ ಹೀಗೆ. ಮತ್ತೆ ಈಗ 2 ಚೈನ್ ಹಾಕ್ಕೊಳ್ಳೋದು. ಸ್ವಲ್ಪ ಥ್ರೆಡ್ನ ಡ್ರ್ಯಾಗ್ ಮಾಡಿ, ನಾನಿಲ್ಲಿ ಸ್ಮಾಲ್ ಗೋಲ್ಡನ್ ಬೀಡ್ನ ಬಳಸ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ತಂದು ಈಗ ಡಬಲ್ ಕ್ರೋಶೆಟ್ ಹಾಕಿದ್ವಲ್ಲ ಕಂಬ, ಆ ಗ್ಯಾಪಿಗೆ ಹೋಗಿ ಹೀಗೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತಂದು ಡಬಲ್ ಕ್ರೋಶೆಟ್ ಮಾಡಿದಂತಹ ಕಂಬದ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಇದೇ ರೀತಿ ಗ್ಯಾಪಲ್ಲಿ ಒಟ್ಟು 8 ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ, 3 ಆಗಿದೆ. 2ಕ್ಕೆ 1, 2ಕ್ಕೆ 1. ನೀಡಲ್ ಮೇಲೆ ಒಂದು ಸಲ ದಾರ ತಂದು ಡಬಲ್ ಕ್ರೋಶೆಟ್ ಕಂಬದ ಗ್ಯಾಪಿಗೆ ಹೋಗಿ ಮತ್ತು ದಾರಾನ ತಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. 2ಕ್ಕೆ 1, 2ಕ್ಕೆ 1. ನೋಡಿ, ಒಟ್ಟು 8 ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ. 7 ಆಗಿದೆ ಅಲ್ಲ. ನೀಡಲ್ ಮೇಲೆ ದಾರ ತಂದು ಕಂಬದ ಗ್ಯಾಪಿಗೆ ಹೋಗಿ 2ಕ್ಕೆ 1, 2ಕ್ಕೆ 1. ಒಟ್ಟು ನೋಡಿ ಇಲ್ಲಿ 8 ಡಬಲ್ ಕ್ರೋಶೆಟ್ ಆಗಿದೆ. ಈಗ ಇದನ್ನು 3 ಟ್ರಿಪಲ್ ಕ್ರೋಶೆಟ್ ಕಂಬನ ಬಿಟ್ಟು ಅಲ್ಲಿಗೆ ಹೋಗಿ ಎಂಡ್ ಮಾಡಬೇಕು. ನೋಡಿ, ಇಲ್ಲಿ 3 ಟ್ರಿಪಲ್ ಕ್ರೋಶೆಟ್ ಬಿಟ್ಬಿಟ್ಟು ಇಲ್ಲಿ ಹೋಗಿ ಆ ಸ್ಮಾಲ್ ಆರ್ಚನ್ನ ಎಂಡ್ ಮಾಡ್ಕೊಳ್ಳೋದು. ಅರ್ಥ ಆಯ್ತಲ್ವ? ಇಷ್ಟೇ ಸಿಂಪಲ್ ಡಿಸೈನು. ಇಲ್ಲಿಗೆ ಆ ಸ್ಮಾಲ್ ಆರ್ಚ್ನ ಎಂಡ್ ಮಾಡುತ್ತಲ್ಲ. ಈಗ ಮತ್ತೆ ಬಟ್ಟೆನ ಸ್ವಲ್ಪ ರಿವರ್ಸ್ ಮಾಡ್ಕೋಬೇಕು. ಈಗ 4 ಚೈನ್ ಹಾಕ್ಕೊಳ್ತೀನಿ. 1, 2, 3, 4. 4 ಚೈನ್ ಹಾಕಿ ಇಲ್ಲಿ ನೋಡಿ, ಈ ಚಿಕ್ಕದೊಂದು ಆರ್ಚ್ ಹಾಕಿದ್ವಲ್ಲ, ಇಲ್ಲಿ ಚಿಕ್ಕ ಚಿಕ್ಕ ಹೋಲ್ ಇದೆ ಅಲ್ಲ, ಇಲ್ಲಿ 4 ಹೋಲ್ ಬಿಟ್ಟು 3 ಹೋಲ್ ಬಿಟ್ಟು 4ನೇ ಹೋಲಿಗೆ ನೋಡಿ 1, 2, 3, 4 ಈ ಹೋಲ್ ಗ್ಯಾಪಿಗೆ ಹೋಗಿ ಆ 4 ಚೈನ್ನ ಇಲ್ಲಿಗೆ ಎಂಡ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ? ಬಟ್ಟೆನ ಸ್ವಲ್ಪ ಉಲ್ಟಾ ತಿರುಗಿಸಿ 4 ಚೈನ್ನ ಹಾಕಿ ಇಲ್ಲಿ ನೋಡಿ 4 ಹೋಲ್ ಇದೆ ಅಲ್ಲ, ಅದರಲ್ಲಿ 4ನೇ ಹೋಲು ಅಂದರೆ ಟೋಟಲ್ ಇರಲಿ 8 ಹೋಲ್ ಇರುತ್ತೆ. ಏನಕ್ಕಂದರೆ 8 ಡಬಲ್ ಕ್ರೋಶೆಟ್ ಮಾಡಿದ್ದೀವಲ್ಲ. ನೋಡಿ, ಸ್ಟಾರ್ಟಿಂಗಿಂದ ಕೌಂಟ್ ಮಾಡಿ 1, 2, 3, 4. 4ನೇ ಹೋಲಿಗೆ ನಾನಿಲ್ಲಿ 4 ಚೈನ್ನ ಎಂಡ್ ಮಾಡಿದ್ದೀನಿ. ಮತ್ತು ಹೀಗೆ ಬಟ್ಟೆನ ವಾಪಸ್ ತಿರುಗಿಸ್ಕೊಳ್ಳಿ. ಹೀಗೆ ಬಟ್ಟೆನ ವಾಪಸ್ ತಿರುಗಿಸಿದ್ಮೇಲೆ ನೋಡಿ 2 ಚೈನ್ ಹಾಕ್ಕೊಳ್ಳೋದು. 2 ಚೈನ್ ಹಾಕ್ಕೊಳ್ಳೋದು. ಥ್ರೆಡ್ನ ಸ್ವಲ್ಪ ಡ್ರ್ಯಾಗ್ ಮಾಡಿ
ಗೋಲ್ಡನ್ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಮತ್ತು ಬೀಡ್ ಲಾಕ್ ಮಾಡಿಕೊಂಡು ನೋಡಿ ನೀಡಲ್ ಮೇಲೆ ದಾರ ತಂದು ಈಗ 4 ಚೈನ್ ಹಾಕಿದ್ವಲ್ಲ ಆ ಚೈನ್ ಗ್ಯಾಪಿಗೆ ಹೋಗಿ ದಾರಾನ ತಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಫಸ್ಟಿಗೆ ಮಾತ್ರ ನಾವಿಲ್ಲಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ವಿ, ಬಟ್ ಇಲ್ಲಿ 4 ಚೈನ್ ಹಾಕಿದ್ವಲ್ಲ ಅದನ್ನೇ ಕಂಬ ಅಂತ ಕನ್ಸಿಡರ್ ಮಾಡಿ ಇದರೊಳಗೆ ಈಗ ನಾವು 8 ಡಬಲ್ ಕ್ರೋಶೆಟ್ನ ಹಾಕ್ತಾ ಬರಬೇಕು. ನೋಡಿ 4 ಆಗಿದೆ. ಮತ್ತು ನೀಡಲ್ ಮೇಲೆ ದಾರ ತಂದು ಆ ಚೈನ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಇದೇ ರೀತಿಯಲ್ಲಿ ನಾನು 8 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ನೋಡಿ 8 ಡಬಲ್ ಕ್ರೋಶೆಟ್ ಆಯ್ತಲ್ಲ. ಮತ್ತು ಇಲ್ಲಿ 3 ಟ್ರಿಪಲ್ ಕ್ರೋಶೆಟ್ನ ಬಿಟ್ಟು ಈ ಸ್ಮಾಲ್ ಆರ್ಚ್ನ ಎಂಡ್ ಮಾಡ್ಕೋಬೇಕು. ಮತ್ತು ಈಗ ಬಟ್ಟೆನ ಸ್ವಲ್ಪ ರಿವರ್ಸ್ ಮಾಡ್ಕೊಳ್ಳಿ. ಮತ್ತು 4 ಚೈನ್ ಹಾಕ್ಕೋಬೇಕು. ಇಲ್ಲಿ ನೋಡಿ 4 ಹೋಲ್ ಬಿಡಬೇಕು. 1 2 3 4 3 ಹೋಲ್ ಬಿಟ್ಟು 4ನೇ ಹೋಲಿಗೆ ಆ 4 ಚೈನ್ನ ನಾವು ಲಾಕ್ ಮಾಡ್ಕೋಬೇಕು. ಅದೀಗ ಕಂಬ ಅಂತ ಕನ್ಸಿಡರ್ ಆಗುತ್ತೆ. ಮತ್ತು ಬಟ್ಟೆನ ಹೀಗೆ ಸ್ವಲ್ಪ ರಿವರ್ಸ್ ಮಾಡ್ಕೊಳ್ಳಿ. ಈಗ 2 ಚೈನ್ ಹಾಕ್ಕೊಳ್ಳೋದು, ಥ್ರೆಡ್ನ ಸ್ವಲ್ಪ ಡ್ರ್ಯಾಗ್ ಮಾಡಿ ಸ್ಮಾಲ್ ಗೋಲ್ಡನ್ ಬೀಡನ್ನ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳಿ ಫಸ್ಟು. ಮತ್ತು ನೀಡಲ್ ಮೇಲೆ ದಾರ ತಂದು ಆ 4 ಚೈನ್ ಹಾಕಿದ್ದೀವಲ್ಲ ಆ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. 2ಕ್ಕೆ 1 2ಕ್ಕೆ 1. ಮತ್ತು ನೀಡಲ್ ಮೇಲೆ ದಾರ ತರೋದು 4 ಚೈನ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಎಂಟು ಡಬಲ್ ಕ್ರೋಶೆಟ್ಸ್ನ ಮಾಡ್ತಾ ಬರಬೇಕು. ತುಂಬಾ ಡಿಫ್ರೆಂಟ್ ಆಗಿದೆ ಅನ್ಬೋದು. ಹೆವಿ ಸ್ಯಾರೀಸಿಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಒಂದು ಹಾಕೋ ತನಕ ಅಷ್ಟೇ, ಆಮೇಲೆಲ್ಲ ರಿಪೀಟ್ ಅಲ್ಲ, ತುಂಬಾ ಬೇಗ ಹಾಕೋಬೋದು. ನೋಡಿ 8 ಡಬಲ್ ಕ್ರೋಶೆಟ್ಸ್ ಆಯ್ತಲ್ಲ. ಈಗ 3 ಟ್ರಿಪಲ್ ಕ್ರೋಶೆಟ್ನ ಬಿಟ್ಟು ಆ ಸ್ಮಾಲ್ ಆರ್ಚ್ನ ಎಂಡ್ ಮಾಡ್ಕೋಬೇಕು. ನೋಡಿ ಲುಕ್ ಹೇಗೆ ಬರ್ತಿದೆ ಅಂತ. ಮತ್ತೆ ಈಗ ಬಟ್ಟೆನ ವಾಪಸ್ ತಿರುಗಿಸ್ಕೋಬೇಕು. ಮತ್ತೆ 4 ಚೈನ್ ಹಾಕೊಳ್ಳೋಣ. ನಾಲ್ಕು ಚೈನ್ ಹಾಕಿ 1 2 3 4 4 ಚೈನ್ ಹಾಕಿ 4ನೇ ಹೋಲಿಗೆ ಹೋಗಿ ಆ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಮತ್ತೆ ಬಟ್ಟೆನ ಹೀಗೆ ವಾಪಸ್ ತಿರುಗಿಸಿ 2 ಚೈನ್ ಹಾಕೊಳ್ಳೋದು, ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಸ್ಮಾಲ್ ಗೋಲ್ಡನ್ ಬೀಡ್ನ ಇನ್ಸರ್ಟ್ ಮಾಡೋದು. ಮತ್ತು ಬೀಡ್ ಲಾಕ್ ಮಾಡಿಕೊಂಡು ಎಡಲ್ ಮೇಲೆ ದಾರ ತಂದು ಆ 4 ಚೈನ್ ಹಾಕಿದಂತಹ ಕಂಬದ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಹೀಗೆ ಅದರೊಳಗೆ ಹೀಗೆ ಆ 4 ಚೈನ್ ಗ್ಯಾಪ್ ಒಳಗೆ
ನಾನು 8 ಡಬಲ್ ಕ್ರೋಶೆಟ್ನ ಮಾಡ್ಕೊಂಡು ಬರ್ತೀನಿ. ಮತ್ತೆ ನೋಡಿ 8 ಡಬಲ್ ಕ್ರೋಶೆಟ್ ಮಾಡಿದ್ದೀನಿ. 3 ಟ್ರಿಪಲ್ ಕ್ರೋಶೆಟ್ ಕಂಬನ ಬಿಟ್ಟು ಆ ಸ್ಮಾಲ್ ಆರ್ಚ್ನ ಲಾಕ್ ಮಾಡ್ಕೊಳ್ತೀನಿ. ಸ್ಮಾಲ್ ಆರ್ಚ್ನ ಎಂಡ್ ಮಾಡಿ ಮತ್ತೆ ಹೀಗೆ ಬಟ್ಟೆನ ಸ್ವಲ್ಪ ತಿರುಗಿಸಿ 4 ಚೈನ್ ಹಾಕೊಳ್ಳೋದು. ಒಂದು 2 3 4 ಮತ್ತು 4ನೇ ಹೋಲಿಗೆ ಆ 4 ಚೈನ್ನ ಎಂಡ್ ಮಾಡ್ಕೊಳ್ಳೋದು. ಮತ್ತೆ ಹೀಗೆ 4 ಚೈನ್ ಎಂಡ್ ಮಾಡಿದ್ದೀನಲ್ಲ, ಮತ್ತೆ ಈಗ ಬಟ್ಟೆನ ವಾಪಸ್ ತಿರುಗಿಸಿ ಎರಡು ಚೈನ್ ಹಾಕ್ಕೊಳ್ತೀನಿ. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಸ್ಮಾಲ್ ಗೋಲ್ಡನ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಮಾಡಿದ್ಮೇಲೆ ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ತಂದು ಆ 4 ಚೈನ್ ಕಂಬದ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಹೀಗೆ ಅದರೊಳಗೆ ಹೀಗೆ 8 ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ ಮತ್ತೆ 8 ಚೈನ್ ಹಾಕಿದ್ದೀನಿ, ಮತ್ತೆ 8 ಡಬಲ್ ಕ್ರೋಶೆಟ್ನ ಹಾಕಿ 3 ಟ್ರಿಬಲ್ ಕ್ರೋಶೆಟ್ನ ಕಂಬನ ಬಿಟ್ಟು ಅಲ್ಲಿ ಹೋಗಿ ಹೀಗೆ ಒಂದು ಲಾಕ್ ಮಾಡ್ಕೊಳ್ಳೋದು. ಅಂದರೆ ಸ್ಮಾಲ್ ಆರ್ಚ್ನ ಹೀಗೆ ಎಂಡ್ ಮಾಡ್ಕೊಳ್ಳೋದು. ನೋಡಿ ಈ ಡಿಸೈನ್ ಹೇಗೆ ಕಾಣ್ತಿದೆ ಅಂತ. ಈಗ ಮತ್ತೆ ಬಟ್ಟೆನ ವಾಪಸ್ ತಿರುಗಿಸಿ ಮತ್ತೆ 4 ಚೈನ್ ಆದರೂ ಹಾಕೋಬೋದು. ಇಲ್ಲಿ ನೋಡಿ 1 2 3 4 ಚೈನ್ ಆದರೂ ಹಾಕ್ಬೋದು. ಇಲ್ಲಾಂದರೆ ಇಲ್ಲಿ ಹೋಲ್ಸ್ ಇದೆಯಲ್ಲ ಅಲ್ಲೆಲ್ಲ 4 ಸಲ ಸಿಂಗಲ್ ಕ್ರೋಶೆಟ್ಸ್ ಆದರೂ ಮಾಡ್ಕೋಬೋದು. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ನೋಡಿ ಇಲ್ಲಿ ಕಂಬ ಥರ ಬಂದಿದೆಯಲ್ಲ ಅದೇ ಥರ ಬರಲಿ ಅನ್ನೋ ಕಾರಣಕ್ಕೆ ಇಲ್ಲಿ ನೋಡಿ 4 ಚೈನ್ನ ಹಾಕಿ ಸೇಮ್ 4ನೇ ಹೋಲಿಗೆ ಆ ಚೈನ್ನ ಎಂಡ್ ಮಾಡ್ಕೊಳ್ತೀನಿ. ನೋಡಿ 4 ಚೈನ್ನ ಹಾಕಿದ್ದೀನಲ್ಲ, 4 ಚೈನ್ ಮಾಡಿ ಸ್ಮಾಲ್ ಆರ್ಚ್ ಮೇಲೆ ಎಂಡ್ ಮಾಡಿದ್ಮೇಲೆ ಇಲ್ಲಿ 4 ಚೈನ್ ಹಾಕಿ ಎಂಡ್ ಮಾಡಿದ್ವಲ್ಲ ಆ ಪಾಯಿಂಟಿಗೆ ಹೋಗಿ ಇದನ್ನು ಲಾಕ್ ಮಾಡಿಕೊಂಡು ಎಂಡ್ ಮಾಡ್ಕೋಬೇಕು. ನೋಡಿ ಡಿಸೈನ್ ಹೇಗೆ ಬಂದಿದೆ ಅಂತ. ನೋಡಿ ಈ ಥರ ಆರ್ಚ್ ಮೇಲೆ ಇನ್ನೊಂದು ಸ್ಮಾಲ್ ಆರ್ಚದ ಬಂಚಸ್ ಥರ ಹೀಗೆ ಚೆನ್ನಾಗಿ ಬರುತ್ತೆ. ನೋಡಿ ನೆಕ್ಸ್ಟ್ ಮತ್ತೆ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕಿ 4 ಚೈನ್ ಎಂಡ್ ಮಾಡಿರುವಂತಹ ಪಾಯಿಂಟ್ಗೆ ಹೋಗಿ ಇದನ್ನು ಲಾಕ್ ಮಾಡ್ಕೊಳ್ಳೋದು. ನೋಡಿ ಮತ್ತೆ 4 ಚೈನ್ ಹಾಕೊಳ್ಳೋಣ. ನಾಲ್ಕು ಚೈನ್ ಹಾಕಿ ಎಂಡ್ ಮಾಡಿದ್ದೀವಲ್ಲ ಆ ಲಾಕಿಗೆ ಹೋಗಿ ಮತ್ತೆ ಇದನ್ನು ಲಾಕ್ ಮಾಡ್ಕೊಳ್ಳೋದು. ಹೀಗೆ ಲಾಕ್ ಮಾಡ್ಕೊಳ್ಳೋದು. ನೋಡಿ ಹೇಗೆ ಬಂದಿದೆ ಅಂತ. ನೋಡಿ ತುಂಬಾ ಗ್ರ್ಯಾಂಡಾಗಿ ಬರುತ್ತೆ. ಇದೇ ರೀತಿ ನಾವು ಎಲ್ಲ ಕಡೆನೂ ಎಲ್ಲೆಲ್ಲಿ ಆರ್ಚ್ ಇದೆ ಅಲ್ವಾ ಅದೇ ಥರ ಇಲ್ಲಿ ಸ್ಮಾಲ್ ಆರ್ಚಸ್ದು ಬಂಚಸ್ ಥರ ಮಾಡ್ಕೊಳ್ತಾ ಹೋಗೋದು ಅಷ್ಟೇ. ನೀಡಲ್ ಮೇಲೆ ದಾರ ತಂದು ಈ 4 ಚೈನು ಮತ್ತು ಫಸ್ಟ್ನೇ ಟ್ರಿಪಲ್ ಕ್ರೋಶೆಟ್ ಕಂಬದ ಗ್ಯಾಪಿಗೆ ಹೋಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಮತ್ತು 2 ಚೈನ್ ಹಾಕೋದು, ಸ್ಮಾಲ್ ಗೋಲ್ಡನ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. 2 ಚೈನ್ ಹಾಕಿ ಥ್ರೆಡ್ನ ಡ್ರ್ಯಾಗ್ ಮಾಡಿ ಸ್ಮಾಲ್ ಗೋಲ್ಡನ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ಇನ್ಸರ್ಟ್ ಮಾಡಿ ಥ್ರೆಡ್ನ ಡ್ರ್ಯಾಗ್ ಮಾಡಿ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ತಂದು ಡಬಲ್ ಕ್ರೋಶೆಟ್ ಹಾಕಿದ್ವಲ್ಲ ಆ ಕಂಬದ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ತಾ ಬರಬೇಕು. ಇಲ್ಲಿ ಒಟ್ಟು 8 ಡಬಲ್ ಕ್ರೋಶೆಟ್ನ ಮಾಡಬೇಕು. ಸ್ಟಾರ್ಟಿಂಗ್ ಮಾತ್ರ ನಾವಿಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಆಮೇಲೆಲ್ಲ 4 ಚೈನ್ ಹಾಕಿ ಇದನ್ನೇ ಬೇಸ್ ಥರ ಕನ್ಸಿಡರ್ ಮಾಡಿ ಈ ಗ್ಯಾಪ್ ಒಳಗೆ 8 ಡಬಲ್ ಕ್ರೋಶೆಟ್ನ ಮಾಡ್ತಾ ಬರಬೇಕು.
ಹೀಗೆ ನಾನು ಕಂಟಿನ್ಯೂ ಮಾಡ್ತಾ ಬರ್ತೀನಿ. ನೀವು ಇದೇ ಥರ ಸ್ಯಾರಿ ಪೂರ್ತಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಬನ್ನಿ. ನೋಡಿ, ಥರ್ಡ್ ಸ್ಟೆಪ್ ಕೂಡ ಎಂಡ್ ಆಗಿದೆ. ನಾನಿಲ್ಲಿ 4 ಚೈನ್ ಹಾಕ್ಬಿಟ್ಟು ಮತ್ತು 2 ಸಲ ಲಾಕ್ ಮಾಡಿ ಹೀಗೆ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಿಮಗೆ ಇದು ಹೆವಿ ಸ್ಯಾರೀಸ್ಗೆ, ಈಗ ಹೆವಿ ಬಾರ್ಡರ್ ಇರುತ್ತಲ್ಲ ಆ ಥರ ಸ್ಯಾರೀಸ್ಗೆ ಮತ್ತು ಬ್ರೈಡಲ್ ಸ್ಯಾರೀಸಿಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ಬೋದು. ನೋಡಿ ಕಲರ್ ಕಾಂಬಿನೇಷನ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಇದೇ ಡಿಸೈನ್ಗೆ ಕುಚ್ಚು ಕಟ್ಟಿ ಕೂಡ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತೇಳಿ. ನೋಡಿ ಕುಚ್ಚು ಕಟ್ಟಿದ್ದೀನಿ ಈ ಡಿಸೈನ್ಗೆ. ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಹೀಗೆ ಬಂದಿದೆ. ನಾನಿಲ್ಲಿ 100 ಎಳೆ ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ, ಅಂದರೆ 200 ಎಳೆ ಆಗುತ್ತೆ ಡಬಲ್ ಮಾಡಿದ್ರೆ. ಯಾಕಂತೇಳಿದ್ರೆ ಇಲ್ಲಿ ಓವರ್ಲ್ಯಾಪ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನಿಲ್ಲಿ 100 ಎಳೆ ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ನೋಡಿ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಇದನ್ನ ಯಾವ ಥರ ಸ್ಯಾರಿಗಾದರೂ ಯೂಸ್ ಮಾಡಿ. ಆ್ಯಕ್ಚುಲಿ ಬ್ರೈಡಲ್ ಸ್ಯಾರೀಸ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ಬೋದು, ಹೆವಿ ಬಾರ್ಡರ್ ಇರುತ್ತಲ್ಲ ಅದಕ್ಕೆ. ಹೆವಿ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟಪಡೋರಿಗೆ ಈ ಡಿಸೈನ್ ತುಂಬಾ ಇಷ್ಟ ಆಗುತ್ತೆ. ನಿಮಗೆ ಏನಾದರೂ ಈ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.